ಹಾಸನ ಜಿಲ್ಲೆಯಲ್ಲಿ ಗೋವಿ ಸಮಾಜದ ವತಿಯಿಂದ ಒಂದು ಪೂರ್ವಭಾವಿ ಸಭೆಯನ್ನು ಇಟ್ಕೊಂಡಿದ್ವಿ. ಇದೇ 19ನೇ ತಾರೀಕು ಭಾನುವಾರದಂದು ನಮ್ಮ ಕುಲಗುರುಗಳಾದ ಶ್ರೀ 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 ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ 40ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಜಯಂತ್ಯೋತ್ಸವ ಕಾರ್ಯಕ್ರಮ ಅನ್ನೋದು ನಿಮಿತ್ತ ಅಷ್ಟೇ. ಆ ಕಾರ್ಯಕ್ರಮನ ನಾವು ಎಲ್ಲ ಭಕ್ತರುಗಳು ಜನ ಸೇರಬೇಕು, ನಾವೆಲ್ಲ ಒಗ್ಗಟ್ಟಾಗಬೇಕು, ಬೃಹತ್ತೊಂದು ಸಮಾವೇಶ ಆಗಬೇಕು. ಪ್ರತಿ ವರ್ಷದಿಂದ ಈ ವರ್ಷವೂ ಜನ ಅತಿ ಹೆಚ್ಚಾಗಿ ಸೇರಬೇಕು. ನಾವು ಸಂಘಟಿತರಾಗಿದ್ದೀವಿ, ನಾವು ನಮ್ಮದು ಒಂದು ಸಂಘಟನೆ ಬಲ ಇದೆ ಅನ್ನೋ ಒಂದು ಉದ್ದೇಶದಿಂದ ಗೋವಿ ಸಮಾಜದ ಪ್ರತಿ ಜಿಲ್ಲೆಗಳು, ತಾಲೂಕು ಹಾಗೂ ಹೋಬಳಿ ಗ್ರಾಮಗಳಿಂದ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನ ಈ ವರ್ಷ ಸೇರಬೇಕು ಅನ್ನೋ ಒಂದು ಉದ್ದೇಶ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಮಾಜದ ಗಣ್ಯರು, ಸಮಾಜದಲ್ಲಿ ಸಾಧನೆ ಮಾಡಿದಂತಹ ಗಣ್ಯರಿಗೆ ಸನ್ಮಾನಗಳು, ರಕ್ತದಾನ ಶಿಬಿರ, ವಧುವರರ ಸಮಾವೇಶ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಸರ್ ಅವರು ಉದ್ಘಾಟಿಸಲಿದ್ದಾರೆ. ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಪರಮೇಶ್ವರ್ ಸರ್ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಮ್ಮ ಸಮಾಜದ ಹಿರಿಯರು, ಗಣ್ಯರು ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದ್ರಿಂದ ಹಾಸನ ಜಿಲ್ಲೆಯ ಎಲ್ಲ ನಮ್ಮ ಬಂಧುಗಳು, ಮಹಿಳೆಯರು, ಮಕ್ಕಳು ಎಲ್ಲರೂ ಸಹ ಈ ಒಂದು ಅಭೂತಪೂರ್ವ ಸಮಾವೇಶದಲ್ಲಿ ತಾವು ಭಾಗಿಯಾಗಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಸನ ಜಿಲ್ಲೆ ಜನತೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಕೇಳ್ಕೊಂಡಿದ್ವಿ. ಈಗ ತಾನೇ ಪೂರ್ವಭಾವಿ ಸಭೆಯನ್ನು ಮುಗಿಸಿ ಒಂದು 5 ಜಿಲ್ಲೆ ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂತಹ ನಮ್ಮ ಗೋವಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದಂಥ ಸೀತಾರಾಮಣ್ಣವರು ಹಾಗೂ ಗೋವಿ ಸಮಾಜದ ಅಧ್ಯಕ್ಷರಾದಂತಹ ಮೈಸೂರು ಜಿಲ್ಲಾ ಅಧ್ಯಕ್ಷರಾದಂಥ ವಿಜಯಣ್ಣನವರು ಹಾಗೂ ಅವರ ತಂಡ ಈಗ ತಾನೇ ಬಂದು ಸೋಮವಾರಪೇಟೆಗೆ ಹೋಯಿತು, ಕೊಡಗಿಗೆ ಹೋದರು ಅವರು. ಸೊ ಅವರ ಒಂದು ನೇತೃತ್ವದಲ್ಲಿ ಒಂದು 5 ಜಿಲ್ಲೆ ಉಸ್ತುವಾರಿ ಕೊಟ್ಟಿದ್ದು, ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸೊ ಈಗ ನಾವು ಹೇಳ್ತಿರೋದು ತಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ನಾವು ಸಂಘಟಿತರಾಗಿದ್ದೀವಿ, ನಮ್ಮಲ್ಲಿ ಬಲ ಇದೆ ಅನ್ನೋದನ್ನು ನಾವು ತೋರಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಹಾಸನ ಜಿಲ್ಲೆಯ ಎಲ್ಲ ಬಂಧುಗಳು ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮೂಲಕ ಕೇಳ್ಕೊತಾ ಇದ್ದೀನಿ.